ಇಸ್ರೇಲ್ ಇರಾನ್ನ ಮೇಲೆ ಯಾವ ಮಟ್ಟಿಗೆ ಕರಾರುವಕ್ಕಾದ ನಿಖರವಾದ ದಾಳಿಯನ್ನ ನಡೆಸ್ತಾ ಇದೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿ ಆಗ್ತಾ ಇದೆ. ಇರಾನ್ ಪ್ರತಿನಿತ್ಯವೂ ಕೂಡ ಒಬ್ಬೊಬ್ಬನೇ ಮುಖ್ಯನಾದ ನಾಯಕರನ್ನ ಕಳೆದುಕೊಳ್ತಾ ಇದೆ. ಇನ್ನಾದ್ರೂ ಇರಾನ್ ಯುದ್ಧವನ್ನ ನಿಲ್ಲಿಸುತ್ತಾ ಅಥವಾ ಮುಂದುವರೆಸುತ್ತಾ? ಯಾವ ವ್ಯಕ್ತಿ ಯಾವುದೇ ಕಾರಣಕ್ಕೂ ಇರಾನ್ ಶರಣಾಗೋದಿಲ್ಲ, ಶಾಂತಿಯನ್ನ ಬಯಸೋದಿಲ್ಲ, ಅಂದ್ರೆ ರಾಜಿ ಆಗೋದಿಲ್ಲ, ಶಾಂತಿ ಸಭೆಗೆ ಬರೋದಿಲ್ಲ, ಅಮೆರಿಕಾದ ಗೊಡ್ಡು ಬೆದರಿಕೆಗಳಿಗೆ ನಾವು ಹೆದರೋದಿಲ್ಲ, ಯುದ್ಧ ಭೂಮಿಯಲ್ಲೇ ನಿಮಗೆ ಉತ್ತರವನ್ನ ಕೊಡ್ತೀವಿ ಅಂತ ಹೇಳುವ ಮೂಲಕ ಇರಾನ್ ಸೈನಿಕರ ಆತ್ಮಸ್ಥೈರ್ಯವನ್ನ ಹೆಚ್ಚು ಮಾಡಿದ್ನೋ ಅಂಥವನನ್ನೇ ಕರಾರುವಕ್ಕಾಗಿ ಹೊಡೆದು ಮುಗಿಸ್ಬಿಟ್ರು ಇಸ್ರೇಲ್ ಅವರು. ಮುಂದೆ ಯಾರು, ಏನ್ ಕತೆ? ಮತ್ತೊಬ್ಬ ಹಿರಿಯ ನಾಯಕನನ್ನ ಇಸ್ರೇಲ್ ಮುಗಿಸಾಯಿತು. ನಿನ್ನೆ ರಾತ್ರಿ ಇವತ್ತು ಬೆಳಗ್ಗೆ ಇಸ್ರೇಲ್ ಯುಎಸ್ಎ ವಾಯುದಾಳಿಯನ್ನ ನಡೆಸಿತು. ಅಲಿ ಲಾರಿಜಾನಿಯನ್ನ ಕೊಂದು ಹಾಕಿರುವಂತದ್ದು ಇದೇ ಇಸ್ರೇಲ್. ಮೊಸ್ತಫಾ ಖಮೇನಿಯ ಮುಖವಾಣಿಯಂತೆ ಕೆಲಸ ಮಾಡ್ತಾ ಇದ್ದದ್ದು ಈ ಲಾರಿಜಾನಿ. ಇಷ್ಟು ದಿನ ಇರಾನ್ ಕಾಲೂರಿ ನಿಲ್ಲೋದಕ್ಕೆ ಈತನೇ ಕಾರಣ ಆಗಿದ್ದ. ಮೊಸ್ತಫಾ ಸರ್ವೋಚ್ಚ ನಾಯಕನಾಗೋದಕ್ಕೂ ಕೂಡ ಈತನೇ ಕಾರಣ ಆಗಿದ್ದ. ಮೊಸ್ತಫಾ ಹೆಸರಲ್ಲಿ ಆಡಳಿತದ ಚುಕ್ಕಾಣಿಯನ್ನ ತನ್ನ ಕೈಯಲ್ಲಿ ಇಟ್ಕೊಂಡಿದ್ದು ಇದೇ ಲಾರಿಜಾನಿ. ಎಲ್ಲವನ್ನೂ ಕೂಡ ತಾನೇ ಮುಂದೆ ನಿಂತು ನಡೆಸ್ತಾ ಇದ್ದದ್ದು ಲಾರಿಜಾನಿ. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇರಾನ್ ಅನ್ನ ಮುಂದೆ ನಡೆಸ್ತಾ ಇದ್ದದ್ದು, ಇರಾನ್ ಯುದ್ಧದ ಸಂದರ್ಭದಲ್ಲಿ ಯಾವ ರೀತಿ ದಾಳಿಯನ್ನ ಮಾಡಬೇಕು, ಮುಂದಿನ ನಡೆ ಏನು ಅನ್ನೋದನ್ನ ಡಿಸೈಡ್ ಮಾಡ್ತಾ ಇದ್ದದ್ದು ಲಾರಿಜಾನಿ. ಅಂತ ನಾಯಕನನ್ನೇ ಇಸ್ರೇಲ್ ಎತ್ತುಬಿಟ್ಟಿದೆ. ಟ್ರಂಪ್ ಅನ್ನೇ ಹೊಡೆದು ಹಾಕುವುದಾಗಿ ಲಾರಿಜಾನಿ ಧಮಕಿ ಹಾಕಿದ್ದ. ಲಾರಿಜಾನಿ ಹತ್ಯೆಯಿಂದ ಈಗ ಇರಾನ್ ಕಂಗಾಲಾಗಿ ಹೋಗಿದೆ. ಮುಂದೇನು ಅನ್ನುವಂತಹ ಭವಿಷ್ಯದ ಪ್ರಶ್ನೆ ಅವರನ್ನ ಕಾಡ್ತಾ ಇದೆ. ನಿನ್ನೆವರೆಗೆ ಯಾರನ್ನೂ ಬಿಡೋದಿಲ್ಲ ಅಂತ ಇದ್ದ ಇರಾನ್ ಈಗ ಮುಂದೆ ಏನು? ನಮಗೆ ಯುದ್ಧ ಬೇಕಿಲ್ಲ, ಮಾತುಕತೆಗೆ ಅವಕಾಶವನ್ನ ನೀಡಿ, ಭದ್ರತೆಯ ಭರವಸೆಯನ್ನ ನೀಡಿ ಅಂತ ಇರಾನ್ ಲೋಕಸಭೆ ಸ್ಪೀಕರ್ ಈಗ ಹೇಳ್ತಾ ಇರೋದು. ಲಾರಿಜಾನಿ ಹತ್ಯೆಯಿಂದಾಗಿ ಯುದ್ಧ ನಿಲ್ಲುವ ಸಾಧ್ಯತೆಗಳು ಅಧಿಕವಾಗಿದೆ. ಮೊಸಾದ್ನ ಕರಾರುವಕ್ ದಾಳಿನೇ ಹಂಗೆ. ಪಕ್ಕದಲ್ಲಿರೋರಿಗೆ ಯಾರಿಗೂ ತೊಂದರೆ ಆಗಲ್ಲ. ಇಂಥವನ್ನ ಹೊಡಿಬೇಕು ಅಂದ್ರೆ ಅಂಥವನ್ನೇ ಹೊಡಿತಾರೆ. 2025ರಲ್ಲೂ ಕೂಡ ಮೊಸಾದ್ ಇದೇ ರೀತಿ ಅಟ್ಯಾಕ್ ಮಾಡಿತು. ಒಂದು ದೊಡ್ಡ ಅಪಾರ್ಟ್ಮೆಂಟ್ ಅಲ್ಲಿ ಯಾವ ಫ್ಲೋರ್ ಅಲ್ಲಿ ಆ ವ್ಯಕ್ತಿ ಇದ್ನೋ ಅಲ್ಲಿಯೇ ಹೊಡೆದ್ರು. ಅಷ್ಟರ ಮಟ್ಟಿಗೆ ಕರಾರುವಕ್ ದಾಳಿ ಅವರದು. ಈಗ ಲಾರಿಜಾನಿಯನ್ನು ಕೂಡ ಅದೇ ರೀತಿ ಹೊಡೆದು ಮುಗಿಸಿದ್ದಾರೆ. ಇಸ್ರೇಲ್ ಇರಾನ್ನ ಮೇಲೆ ಯಾವ ಮಟ್ಟಿಗೆ ಕರಾರುವಕ್ಕಾದ ನಿಖರವಾದ ದಾಳಿಯನ್ನ ನಡೆಸ್ತಾ ಇದೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿ ಆಗ್ತಾ ಇದೆ. ಇರಾನ್ ಪ್ರತಿನಿತ್ಯವೂ ಕೂಡ ಒಬ್ಬೊಬ್ಬನೇ ಮುಖ್ಯನಾದ ನಾಯಕರನ್ನ ಕಳೆದುಕೊಳ್ತಾ ಇದೆ. ಇನ್ನಾದ್ರೂ ಇರಾನ್ ಯುದ್ಧವನ್ನ ನಿಲ್ಲಿಸುತ್ತಾ ಅಥವಾ ಮುಂದುವರೆಸುತ್ತಾ? ಯಾವ ವ್ಯಕ್ತಿ ಯಾವುದೇ ಕಾರಣಕ್ಕೂ ಇರಾನ್ ಶರಣಾಗೋದಿಲ್ಲ, ಶಾಂತಿಯನ್ನ ಬಯಸೋದಿಲ್ಲ, ಅಂದ್ರೆ ರಾಜಿ ಆಗೋದಿಲ್ಲ, ಶಾಂತಿ ಸಭೆಗೆ ಬರೋದಿಲ್ಲ, ಅಮೆರಿಕಾದ ಗೊಡ್ಡು ಬೆದರಿಕೆಗಳಿಗೆ ನಾವು ಹೆದರೋದಿಲ್ಲ, ಯುದ್ಧ ಭೂಮಿಯಲ್ಲೇ ನಿಮಗೆ ಉತ್ತರವನ್ನ ಕೊಡ್ತೀವಿ ಅಂತ ಹೇಳುವ ಮೂಲಕ ಇರಾನ್ ಸೈನಿಕರ ಆತ್ಮಸ್ಥೈರ್ಯವನ್ನ ಹೆಚ್ಚು ಮಾಡಿದ್ನೋ ಅಂಥವನನ್ನೇ ಕರಾರುವಕ್ಕಾಗಿ ಹೊಡೆದು ಮುಗಿಸ್ಬಿಟ್ರು ಇಸ್ರೇಲ್ ಅವರು. ಮುಂದೆ ಯಾರು, ಏನ್ ಕತೆ? ಮತ್ತೊಬ್ಬ ಹಿರಿಯ ನಾಯಕನನ್ನ ಇಸ್ರೇಲ್ ಮುಗಿಸಾಯಿತು. ನಿನ್ನೆ ರಾತ್ರಿ ಇವತ್ತು ಬೆಳಗ್ಗೆ ಇಸ್ರೇಲ್ ಯುಎಸ್ಎ ವಾಯುದಾಳಿಯನ್ನ ನಡೆಸಿತು. ಅಲಿ ಲಾರಿಜಾನಿಯನ್ನ ಕೊಂದು ಹಾಕಿರುವಂತದ್ದು ಇದೇ ಇಸ್ರೇಲ್. ಮೊಸ್ತಫಾ ಖಮೇನಿಯ ಮುಖವಾಣಿಯಂತೆ ಕೆಲಸ ಮಾಡ್ತಾ ಇದ್ದದ್ದು ಈ ಲಾರಿಜಾನಿ. ಇಷ್ಟು ದಿನ ಇರಾನ್ ಕಾಲೂರಿ ನಿಲ್ಲೋದಕ್ಕೆ ಈತನೇ ಕಾರಣ ಆಗಿದ್ದ. ಮೊಸ್ತಫಾ ಸರ್ವೋಚ್ಚ ನಾಯಕನಾಗೋದಕ್ಕೂ ಕೂಡ ಈತನೇ ಕಾರಣ ಆಗಿದ್ದ. ಮೊಸ್ತಫಾ ಹೆಸರಲ್ಲಿ ಆಡಳಿತದ ಚುಕ್ಕಾಣಿಯನ್ನ ತನ್ನ ಕೈಯಲ್ಲಿ ಇಟ್ಕೊಂಡಿದ್ದು ಇದೇ ಲಾರಿಜಾನಿ. ಎಲ್ಲವನ್ನೂ ಕೂಡ ತಾನೇ ಮುಂದೆ ನಿಂತು ನಡೆಸ್ತಾ ಇದ್ದದ್ದು ಲಾರಿಜಾನಿ. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇರಾನ್ ಅನ್ನ ಮುಂದೆ ನಡೆಸ್ತಾ ಇದ್ದದ್ದು, ಇರಾನ್ ಯುದ್ಧದ ಸಂದರ್ಭದಲ್ಲಿ ಯಾವ ರೀತಿ ದಾಳಿಯನ್ನ ಮಾಡಬೇಕು, ಮುಂದಿನ ನಡೆ ಏನು ಅನ್ನೋದನ್ನ ಡಿಸೈಡ್ ಮಾಡ್ತಾ ಇದ್ದದ್ದು ಲಾರಿಜಾನಿ. ಅಂತ ನಾಯಕನನ್ನೇ ಇಸ್ರೇಲ್ ಎತ್ತುಬಿಟ್ಟಿದೆ. ಟ್ರಂಪ್ ಅನ್ನೇ ಹೊಡೆದು ಹಾಕುವುದಾಗಿ ಲಾರಿಜಾನಿ ಧಮಕಿ ಹಾಕಿದ್ದ. ಲಾರಿಜಾನಿ ಹತ್ಯೆಯಿಂದ ಈಗ ಇರಾನ್ ಕಂಗಾಲಾಗಿ ಹೋಗಿದೆ.
ಮುಂದೇನು ಅನ್ನುವಂತಹ ಭವಿಷ್ಯದ ಪ್ರಶ್ನೆ ಅವರನ್ನ ಕಾಡ್ತಾ ಇದೆ. ನಿನ್ನೆವರೆಗೆ ಯಾರನ್ನೂ ಬಿಡೋದಿಲ್ಲ ಅಂತ ಇದ್ದ ಇರಾನ್ ಈಗ ಮುಂದೆ ಏನು? ನಮಗೆ ಯುದ್ಧ ಬೇಕಿಲ್ಲ, ಮಾತುಕತೆಗೆ ಅವಕಾಶವನ್ನ ನೀಡಿ, ಭದ್ರತೆಯ ಭರವಸೆಯನ್ನ ನೀಡಿ ಅಂತ ಇರಾನ್ ಲೋಕಸಭೆ ಸ್ಪೀಕರ್ ಈಗ ಹೇಳ್ತಾ ಇರೋದು. ಲಾರಿಜಾನಿ ಹತ್ಯೆಯಿಂದಾಗಿ ಈ ಯುದ್ಧ ನಿಲ್ಲುವ ಸಾಧ್ಯತೆಗಳು ಅಧಿಕವಾಗಿದೆ. ಮೊಸಾದ್ನ ಕರಾರುವಕ್ ದಾಳಿನೇ ಹಂಗೆ. ಪಕ್ಕದಲ್ಲಿರೋರಿಗೆ ಯಾರಿಗೂ ತೊಂದರೆ ಆಗಲ್ಲ. ಇಂಥವನ್ನ ಹೊಡಿಬೇಕು ಅಂದ್ರೆ ಅಂಥವನ್ನೇ ಹೊಡಿತಾರೆ. 2025ರಲ್ಲೂ ಕೂಡ ಮೊಸಾದ್ ಇದೇ ರೀತಿ ಅಟ್ಯಾಕ್ ಮಾಡುತ್ತೆ. ಒಂದು ದೊಡ್ಡ ಅಪಾರ್ಟ್ಮೆಂಟ್ ಅಲ್ಲಿ ಯಾವ ಫ್ಲೋರ್ ಅಲ್ಲಿ ಆ ವ್ಯಕ್ತಿ ಇದ್ನೋ ಅಲ್ಲಿಯೇ ಹೊಡೆದ್ರು. ಅಷ್ಟರ ಮಟ್ಟಿಗೆ ಕರಾರುವಕ್ ದಾಳಿ ಅವರದು. ಈಗ ಲಾರಿಜಾನಿಯನ್ನು ಕೂಡ ಅದೇ ರೀತಿ ಹೊಡೆದು ಮುಗಿಸಿದ್ದಾರೆ. ಇಸ್ರೇಲ್ ಇರಾನ್ನ ಮೇಲೆ ಯಾವ ಮಟ್ಟಿಗೆ ಕರಾರುವಕ್ಕಾದ ನಿಖರವಾದ ದಾಳಿಯನ್ನ ನಡೆಸ್ತಾ ಇದೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿ ಆಗ್ತಾ ಇದೆ. ಇರಾನ್ ಪ್ರತಿನಿತ್ಯವೂ ಕೂಡ ಒಬ್ಬೊಬ್ಬನೇ ಮುಖ್ಯನಾದ ನಾಯಕರನ್ನ ಕಳೆದುಕೊಳ್ತಾ ಇದೆ. ಇನ್ನಾದ್ರೂ ಇರಾನ್ ಯುದ್ಧವನ್ನ ನಿಲ್ಲಿಸುತ್ತಾ ಅಥವಾ ಮುಂದುವರೆಸುತ್ತಾ? ಯಾವ ವ್ಯಕ್ತಿ ಯಾವುದೇ ಕಾರಣಕ್ಕೂ ಇರಾನ್ ಶರಣಾಗೋದಿಲ್ಲ, ಶಾಂತಿಯನ್ನ ಬಯಸೋದಿಲ್ಲ, ಅಂದ್ರೆ ರಾಜಿ ಆಗೋದಿಲ್ಲ, ಶಾಂತಿ ಸಭೆಗೆ ಬರೋದಿಲ್ಲ, ಅಮೆರಿಕಾದ ಗೊಡ್ಡು ಬೆದರಿಕೆಗಳಿಗೆ ನಾವು ಹೆದರೋದಿಲ್ಲ, ಯುದ್ಧ ಭೂಮಿಯಲ್ಲೇ ನಿಮಗೆ ಉತ್ತರವನ್ನ ಕೊಡ್ತೀವಿ ಅಂತ ಹೇಳುವ ಮೂಲಕ ಇರಾನ್ ಸೈನಿಕರ ಆತ್ಮಸ್ಥೈರ್ಯವನ್ನ ಹೆಚ್ಚು ಮಾಡಿದ್ನೋ ಅಂತವನನ್ನೇ ಕರಾರುವಕ್ಕಾಗಿ ಹೊಡೆದು ಮುಗಿಸ್ಬಿಟ್ರು ಇಸ್ರೇಲ್ ಅವರು. ಮುಂದೆ ಯಾರು, ಏನ್ ಕತೆ? ಮತ್ತೊಬ್ಬ ಹಿರಿಯ ನಾಯಕನನ್ನ ಇಸ್ರೇಲ್ ಮುಗಿಸಾಯಿತು. ನಿನ್ನೆ ರಾತ್ರಿ, ಇವತ್ತು ಬೆಳಗ್ಗೆ ಇಸ್ರೇಲ್ ಯುಎಸ್ಎ ವಾಯುದಾಳಿಯನ್ನು ನಡೆಸಿತು. ಅಲಿ ಲಾರಿಜಾನಿಯನ್ನ ಕೊಂದು ಹಾಕಿರುವಂತದ್ದು ಇದೇ ಇಸ್ರೇಲ್. ಮೊಜ್ತಬಾ ಖಮೇನಿಯ ಮುಖವಾಣಿಯಂತೆ ಕೆಲಸ ಮಾಡ್ತಾ ಇದ್ದದ್ದು ಈ ಲಾರಿಜಾನಿ. ಇಷ್ಟು ದಿನ ಇರಾನ್ ಕಾಲೂರಿ ನಿಲ್ಲೋದಕ್ಕೆ ಈತನೇ ಕಾರಣ ಆಗಿದ್ದ. ಮೊಜ್ತಬಾ ಸರ್ವೋಚ್ಚ ನಾಯಕನಾಗೋದಕ್ಕೂ ಕೂಡ ಈತನೇ ಕಾರಣ ಆಗಿದ್ದ. ಮೊಜ್ತಬಾ ಹೆಸರಲ್ಲಿ ಆಡಳಿತದ ಚುಕ್ಕಾಣಿಯನ್ನ ತನ್ನ ಕೈಯಲ್ಲಿ ಇಟ್ಕೊಂಡಿದ್ದು ಇದೇ ಲಾರಿಜಾನಿ. ಎಲ್ಲವನ್ನೂ ಕೂಡ ತಾನೇ ಮುಂದೆ ನಿಂತು ನಡೆಸ್ತಾ ಇದ್ದದ್ದು ಲಾರಿಜಾನಿ. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇರಾನ್ ಅನ್ನ ಮುಂದೆ ನಡೆಸ್ತಾ ಇದ್ದದ್ದು, ಇರಾನ್ ಯುದ್ಧದ ಸಂದರ್ಭದಲ್ಲಿ ಯಾವ ರೀತಿ ದಾಳಿಯನ್ನ ಮಾಡಬೇಕು, ಮುಂದಿನ ನಡೆ ಏನು ಅನ್ನೋದನ್ನ ಡಿಸೈಡ್ ಮಾಡ್ತಾ ಇದ್ದದ್ದು ಲಾರಿಜಾನಿ. ಅಂತ ನಾಯಕನನ್ನೇ ಇಸ್ರೇಲ್ ಎತ್ತುಬಿಟ್ಟಿದೆ. ಟ್ರಂಪ್ ಅನ್ನೇ ಹೊಡೆದು ಹಾಕುವುದಾಗಿ ಲಾರಿಜಾನಿ ಧಮಕಿ ಹಾಕಿದ್ದ. ಲಾರಿಜಾನಿ ಹತ್ಯೆಯಿಂದ ಈಗ ಇರಾನ್ ಕಂಗಾಲಾಗಿ ಹೋಗಿದೆ. ಮುಂದೇನು ಅನ್ನುವಂತಹ ಭವಿಷ್ಯದ ಪ್ರಶ್ನೆ ಅವರನ್ನ ಕಾಡ್ತಾ ಇದೆ. ನಿನ್ನೆವರೆಗೆ ಯಾರನ್ನೂ ಬಿಡೋದಿಲ್ಲ ಅಂತ ಇದ್ದ ಇರಾನ್ ಈಗ ಮುಂದೆ ಏನು? ನಮಗೆ ಯುದ್ಧ ಬೇಕಿಲ್ಲ, ಮಾತುಕತೆಗೆ ಅವಕಾಶವನ್ನ ನೀಡಿ, ಭದ್ರತೆಯ ಭರವಸೆಯನ್ನ ನೀಡಿ ಅಂತ ಇರಾನ್ ಲೋಕಸಭೆ ಸ್ಪೀಕರ್ ಈಗ ಹೇಳ್ತಾ ಇರೋದು. ಲಾರಿಜಾನಿ ಹತ್ಯೆಯಿಂದಾಗಿ ಈ ಯುದ್ಧ ನಿಲ್ಲುವ ಸಾಧ್ಯತೆಗಳು ಅಧಿಕವಾಗಿದೆ. ಮೊಸಾದ್ನ ಕರಾರುವಕ್ ದಾಳಿನೇ ಹಂಗೆ. ಪಕ್ಕದಲ್ಲಿರೋರಿಗೆ ಯಾರಿಗೂ ತೊಂದರೆ ಆಗಲ್ಲ. ಇಂಥವನ್ನ ಹೊಡಿಬೇಕು ಅಂದ್ರೆ ಅಂಥವನ್ನೇ ಹೊಡಿತಾರೆ. 2025ರಲ್ಲೂ ಕೂಡ ಮೊಸಾದ್ ಇದೇ ರೀತಿ ಅಟ್ಯಾಕ್ ಮಾಡಿತು. ಒಂದು ದೊಡ್ಡ ಅಪಾರ್ಟ್ಮೆಂಟ್ ಅಲ್ಲಿ ಯಾವ ಫ್ಲೋರ್ ಅಲ್ಲಿ ಆ ವ್ಯಕ್ತಿ ಇದ್ನೋ ಅಲ್ಲಿಯೇ ಹೊಡೆದ್ರು. ಅಷ್ಟರ ಮಟ್ಟಿಗೆ ಕರಾರುವಕ್ ದಾಳಿ ಅವರದು. ಈಗ ಲಾರಿಜಾನಿಯನ್ನು ಕೂಡ ಅದೇ ರೀತಿ ಹೊಡೆದು ಮುಗಿಸಿದ್ದಾರೆ.